ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್ಕೇಪ್ ಟ್ರಾವೆಲರ್ಸ್. ವೆಲ್ಕಮ್ ಟು ಬೃಂದಾವನ್ ಗಾರ್ಡನ್. ನಾವು ಒಂದಿನ ವೀಕೆಂಡ್ ಔಟಿಂಗ್ ಹೋಗಬೇಕು ಅಂತ ಅನ್ಕೊಂಡ್ವಿ. ಅವಾಗ ನಮಗೆ ಫ್ಲಾಶ್ ಆಗಿದ್ದೆ KRS ನಲ್ಲಿ ಒಂದು ದಿನ ಸ್ಟೇ ಮಾಡಬೇಕು ಅಂತ. KRS ನಲ್ಲಿ ಈಗ ನಾವು ತೋರಿಸ್ತಾ ಇದೀವಲ್ಲ ಮಯೂರ ಕಾವೇರಿ ಅಂತ, ಇದು KSTDC ಹೋಟೆಲ್. ಇಲ್ಲಿ ನಾವು ಸ್ಟೇ ಮಾಡಿದೀವಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ, ಒಂದು ರಾಯಲ್ ಆರ್ಕಿಡ್ ಅಂತ, ಒಂದು ಮಯೂರ ಕಾವೇರಿ ಅಂತ. ಈ ಹೋಟೆಲ್ ಮೋಸ್ಟ್ ಬಜೆಟೆಡ್ ಹೋಟೆಲ್ ಅಂತ, ಎಲ್ಲಾರ್ಗೂ ನಿಮಗೆ ಅಫೋರ್ಡ್ ಮಾಡೋ ಫೆಸಿಲಿಟಿ ಇದೆ. ಹಾಗೆ ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ, ನಿಮಗೆ ಇಲ್ಲಿ ಫುಡ್ ಕೂಡ ಸಿಗುತ್ತೆ. ಬ್ರೇಕ್ಫಾಸ್ಟ್ ಕೂಡ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾರೆ ಈ ಹೋಟೆಲಲ್ಲಿ ಬುಕ್ ಮಾಡ್ಕೊಂಡ್ರೆ. ನೋಡಿ, ಇದೆಲ್ಲ ಕಾರಿಡಾರ್. ಇದು ಈಗ ಕಾರಿಡಾರಿಂದ ನಾನು ರೂಮ್ ಒಳಗೆ ಬರ್ತೀನಿ. ನಮ್ಮ ರೂಮ್ ಬಂದ್ಬಿಟ್ಟು 103. ಈಗ ರೂಮ್ ಒಳಗೆ ಹೋಗೋಣಂತೆ. ಈಗ ನಾವು ರೂಮ್ ಒಳಗೆ ಬಂದಿದ್ದೀವಿ. ರೂಮು ನಾವು ಕೊಟ್ಟಿರೋ ಅಮೌಂಟ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಸ್ಪೇಷಿಯಸ್ ಏನಿಲ್ಲ, ಬಟ್ ಕಂಫರ್ಟ್ ಝೋನಿಗೆ ಎಷ್ಟು ಬೇಕೋ ಅಷ್ಟಿದೆ. ಒಂದು ಬೆಡ್ ಇದೆ, ಹಾಗೆ ನಿಮಗೆ ಸೀಟಿಂಗಿಗೆ ಚೇರ್ಸ್ ಹಾಕಿದ್ದಾರೆ, ಟೇಬಲ್ ಹಾಕಿದ್ದಾರೆ, ಫೋನ್ ಇದೆ, ಹಾಗೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಅದ್ರ ಜೊತೆಗೆ TV ಕೂಡ ಇದೆ. ಹಾಗೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ವಾಶ್ರೂಮು. ಹಾಗೆ ಒಂದು ಸುಂದರವಾದ ಪೇಂಟಿಂಗ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪೇಂಟಿಂಗ್ ಇದೆ, ಲೈಟ್ಸ್ ಎಲ್ಲ ಚೆನ್ನಾಗಿದೆ. ನನ್ನ ಮೋಸ್ಟ್ ಫೇವ್ರೇಟ್ ಪಾರ್ಟ್ ಅಂದರೆ ಇಲ್ಲಿಂದ ವ್ಯೂ ಮಾತ್ರ ಅದ್ಭುತವಾಗಿರುತ್ತೆ. ಈಗ ನಿಮಗೆ ವ್ಯೂ ತೋರಿಸ್ತೀನಿ, ಹೇಗಿದೆ ನೋಡಿ. ಇಲ್ಲಿಂದ ಪೂರ್ತಿ ಬೃಂದಾವನ್ ಗಾರ್ಡನ್ಸ್ ಕಾಣುತ್ತೆ ನಿಮಗೆ. ಫುಲ್ ಗಾರ್ಡನ್ ವ್ಯೂ, ಇದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಲಗೇಜ್ ಇಡಕ್ಕೆ ಸ್ಪೇಸ್ ಇದೆ. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಹಾಟ್ ವಾಟರ್, ಕೋಲ್ಡ್ ವಾಟರ್ ಎರಡೂ ಬರುತ್ತೆ. ರೂಮ್ಸ್ ಎಲ್ಲ ಚೆನ್ನಾಗೇ ಇದೆ. ನಾವು ಗೌರ್ಮೆಂಟಿಂದಲ್ವಾ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬಾ ನೀಟಾಗಿದೆ. ಹೊರಗಡೆ ಕಾರಿಡಾರ್ ಕೂಡ ತುಂಬಾ ಕ್ಲೀನ್ ಆಗಿದೆ. ತುಂಬಾ ಸೂಪರ್ ಬರ್ತಿ ಅಂತ ಹೇಳ್ಬೋದು. ಒನ್ ಡೇ ಸ್ಟೇಗೆ ಹೇಳಿ ಮಾಡಿಸಿದ ಜಾಗ. ನೀವು ಆರಾಮಾಗಿ ಹೊರಗಡೆ ಬೃಂದಾವನ್ ಗಾರ್ಡನ್ಸ್ ಇರುತ್ತೆ, ಒನ್ ಡೇ ಪೂರ್ತಿ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ನೈಟ್ ಲೈಟಿಂಗ್ ಶೋ ಕೂಡ ಇರುತ್ತೆ, ಅದು ಕೂಡ ಹೋಗ್ಬೋದು. ನಾವು ಇವಾಗ ಊಟ ಮಾಡಿಬಿಟ್ಟು ಮತ್ತೆ ನಾವು ಒಂದು ರೌಂಡ್ ಬೃಂದಾವನ್ ಗಾರ್ಡನ್ಸ್ನ ನೋಡೋದಕ್ಕೆ ಹೋಗ್ತೀವಿ. ಹಾಗೆ ಬೆಳಗ್ಗೆ ನಿಮಗೆ 6 ಗಂಟೆಯಿಂದ ಯಾರಿಗೂ ಪ್ರೈವೇಟ್ ಅವ್ರಿಗೆ ಬೇರೆಯವ್ರಿಗೆ ಇರೋದಿಲ್ಲ, ನಿಮಗೆ ಪ್ರೈವೇಟ್ ಗಾರ್ಡನ್ ಥರ ಇರುತ್ತೆ ಬೃಂದಾವನ್ ಗಾರ್ಡನ್ಸ್. 6 ಗಂಟೆಯಿಂದ 10 ಗಂಟೆ ತನಕ ಯಾರೂ ಇರೋದಿಲ್ಲ. ಇಲ್ಲಿ ಯಾರು ಸ್ಟೇ ಮಾಡಿರ್ತಾರೋ ಅವ್ರು ಮಾತ್ರ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿ ನೀವು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ. ಈಗ ನಾವು ಬೃಂದಾವನ್ ಗಾರ್ಡನ್ಸಲ್ಲಿದ್ದೀವಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಇದು. ಎಷ್ಟು ಅದ್ಭುತವಾಗಿದೆ ನೋಡಿ, ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ವೆಲ್ ಮೇಂಟೈನ್ಡ್ ಇದು. ತುಂಬ ಚೆನ್ನಾಗಿ ಗ್ರೀನರಿ ಇದೆ. ಒಂದ್ಸಲ ವ್ಯೂ ನೋಡ್ಕೊಂಬನ್ನಿ. ಈಗ ನಿಮಗೆ ಹಿಂದೆ ಕಾಣ್ತಿದೆಯಲ್ಲ, ಆ ಹೋಟೆಲ್ ಹೆಸರು ರಾಯಲ್ ಆರ್ಕಿಡ್ ಅಂತ. ಇದು ತುಂಬ ಚೆನ್ನಾಗಿದೆ ಹೋಟೆಲ್. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ನಾವಿರೋ ಹೋಟೆಲಿಗೆ ಕಂಪೇರ್ ಮಾಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ನಿಮಗೆ ವೀಕ್ ಡೇಸಲ್ಲಿ ಆಲ್ಮೋಸ್ಟ್ 6500 ಆ ರೇಂಜಲ್ಲಿರುತ್ತೆ. ಹಾಗೆ ವೀಕೆಂಡ್ಸಲ್ಲಿ ನಿಮ್ಗೆ ಅರೌಂಡ್ 10,000 ಇರುತ್ತೆ. ನಮ್ಮ ಹೋಟೆಲ್ ಬಂದು ಮಯೂರ ಕಾವೇರಿ ಅಂತ ಆ ಹೋಟೆಲ್ ಇದೆಯಲ್ಲ, ಆ ಹೋಟೆಲಲ್ಲೇ ನಾವಿರೋದು. ಈ ಹೋಟೆಲಲ್ಲಿ ಇರೋದ್ರಿಂದ ಅಡ್ವಾಂಟೇಜ್ ಏನಂದರೆ ನೋಡಿ, ಯಾವಾಗಲೂ ಬೃಂದಾವನ್ ಗಾರ್ಡನ್ ವ್ಯೂ ಸಿಗುತ್ತೆ. ಯಾವಾಗಲೂ ನಾವು ಇಲ್ಲೇ ಇರ್ತೀವಿ. ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಬಂದುಬಿಟ್ಟು ಗಾರ್ಡನ್ಸ್ನ ನೋಡ್ಕೊಂಡೋಗಿ ರೆಸ್ಟ್ ಮಾಡ್ಬೋದು. ಹಾಗೆ ಅರ್ಲಿ ಮಾರ್ನಿಂಗ್ ಯಾರೂ ಇರೋದಿಲ್ಲ, ಆ ಟೈಮಲ್ಲೂ ಕೂಡ ನಮಗೆ ಒಂಥರ ಪ್ರೈವೇಟ್ ಗಾರ್ಡನ್ ಥರ ಇರುತ್ತೆ. ಅಷ್ಟು ಅದ್ಭುತವಾಗಿದೆ ಇದು. ಈಗ ನಾವು ರಾಯಲ್ ಆರ್ಕಿಡ್ ಒಳಗಡೆ ಬಂದಿದ್ದೀವಿ, ಹೋಟೆಲ್ ಒಳಗೆ. ಹೋಟೆಲ್ ನೋಡಿ ಸಖತ್ತಾಗಿದೆ. ಸೇಮ್ ಒಂಥರ ಪ್ಯಾಲೇಸ್ ಫೀಲ್ಸ್ ಬರುತ್ತೆ, ಒಂಥರ ಹಳೆ ಪ್ಯಾಲೇಸ್ ಥರ ಇದೆ. ತುಂಬ ಚೆನ್ನಾಗಿದೆ, ಆರ್ಕಿಟೆಕ್ಚರಲ್ಲಿ ತುಂಬ ಚೆನ್ನಾಗಿದೆ. ಒಂದು ಸಾರಿ ಹೋಟೆಲ್ದು ಆ್ಯಂಬಿಯನ್ಸ್ ಹೇಗಿದೆ ಅಂತ ಒಂದು ಸಲ ನೋಡಿ.
ಪ್ರಾಬ್ಲಮ್ ಏನಂದರೆ ಡ್ಯಾಮಿಂದ ಸಿಕ್ಕಾಬಟ್ಟೆ ನೀರು ಹೊರಗೆ ಹೋಗ್ತಾ ಇದೆ. ನಮ್ಮ ವೀಡಿಯೋನಲ್ಲಿ ತೋರಿಸಿದ್ದೀವಿ. ಹಾಗಾಗಿ ಬ್ರಿಡ್ಜ್ ಏನಿದೆ ಮ್ಯೂಸಿಕಲ್ ಫೌಂಟೈನ್ಗೆ ಹೋಗೋದು ಅದು ಕಂಪ್ಲೀಟಾಗಿ ಸಬ್ಮರ್ಜ್ ಆಗೋಗಿದೆ. ಹಾಗಾಗಿ ಸದ್ಯಕ್ಕೆ ಮ್ಯೂಸಿಕಲ್ ಫೌಂಟೈನ್ ಇಲ್ಲ. ಇನ್ನೊಂದು 15-20 ದಿನ ಆದ ನಂತರ ನೀವು ಬಂದರೆ ಈ ಮ್ಯೂಸಿಕಲ್ ಫೌಂಟೈನ್ ಕೂಡ ಇರುತ್ತೆ. ಬನ್ನಿ ಈಗ ಕೆಳಗಡೆ ಹೋಗಿ ನೋಡೋಣಂತೆ. ನೋಡಿ ಯಾರೂ ಇಲ್ಲ, ಕಂಪ್ಲೀಟಾಗಿ ಖಾಲಿ ಇದೆ. ತುಂಬ ಪೀಸ್ಫುಲ್ ಆಗಿದೆ. ತುಂಬ ಜನ ಇಲ್ಲಿ ಬಂದು ಯೋಗ ಎಲ್ಲ ಮಾಡ್ತಾರಂತೆ, ಗೊತ್ತಿಲ್ಲ, ನೋಡೋಣ. ಏನಾದರೂ ಕಾಣಿಸಿದ್ರೆ ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ. ಈ ಬೃಂದಾವನ್ ಗಾರ್ಡನ್ನಲ್ಲಿ ಸಾಕಷ್ಟು ಮೇಂಟೆನೆನ್ಸ್ ವರ್ಕ್ ಕೂಡ ನಡೀತಾ ಇದೆ ಸದ್ಯಕ್ಕೆ. ಇನ್ನೊಂದು ಮೇ ಬಿ ಇನ್ನೊಂದು 2 to 3 months ಆದ ನಂತರ ನಿಮಗೆ ಕಂಪ್ಲೀಟ್ ಆಗಿ ಇರುತ್ತೆ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಈ KRS ಡ್ಯಾಮ್ ನಿಮಗೆ ಗೊತ್ತಿರ್ಬೋದು, ಭಾರತದಲ್ಲೇ ಪ್ರಪ್ರಥಮ ಡ್ಯಾಮ್ ಅಂತ ಹೇಳ್ತಾರೆ. ನೋಡಿ ವ್ಯೂ ನೋಡಿ, ಅದು ರಾಯಲ್ ಆರ್ಕಿಡ್ ಹೋಟೆಲ್ ಮಯೂರ. ಕಂಪ್ಲೀಟ್ ಮಾರ್ನಿಂಗ್ ವ್ಯೂ. ಬೆಳಗ್ಗೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಹಕ್ಕಿಗಳ ಕಲರವ ಕೇಳಿಸ್ತಾ ಇತ್ತು. ಎಷ್ಟೊಂದು ಪಕ್ಷಿಗಳು ಅಂದರೆ ನಮಗೆ ಅಲಾರಾಮೇ ಬೇಡ ಅಂತ ಅನ್ನಿಸ್ತು. ಅಷ್ಟು ಜೋರಾಗಿ ಪಕ್ಷಿಗಳೆಲ್ಲ ಕೂಕೋತಾ ಇತ್ತು. ತುಂಬ ಚೆನ್ನಾಗಿತ್ತು ವೈಬ್ಸ್ ಮಾತ್ರ. ನೋಡಿ ಅಲ್ಲಿ ಮೇಲೆಲ್ಲ ಕಾಣ್ತಿದೆಯಲ್ಲ, ಮೇಲೆ ಕಾಂಕ್ರೀಟ್ ಸ್ಟ್ರಕ್ಚರ್ ಕಾಣ್ತಿದೆಯಲ್ಲ, ಅದೆಲ್ಲ ಡ್ಯಾಮು. ಆ ಡ್ಯಾಮ್ ಮೇಲೆ ಸದ್ಯಕ್ಕೆ ನಮ್ಮನ್ನು ಅಲೋ ಮಾಡೋದಿಲ್ಲ. ನೀರು ವಿಪರೀತ ಇರೋ ಕಾರಣ ಜನರೆಲ್ಲ ಕೂಡ ಅಲೋ ಮಾಡೋದಿಲ್ಲ, ಸೇಫ್ಟಿ ಪರ್ಪಸ್ ಅಂತ. ಫುಲ್ ಪೀಸ್ಫುಲ್ ಆಗಿದೆ ನೋಡಿ. ನನಗೆ ಒಮ್ಮೆ ನಾವೆಲ್ಲೋ ಲಾಲ್ಬಾಗಲ್ಲೆಲ್ಲೋ ನಾವು ಸ್ಟೇ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ಬಂದ್ಬಿಟ್ಟು ಅದೇ ಥರನೇ ವೈಬ್ಸ್ ಬರುತ್ತೆ. ಲಾಲ್ಬಾಗಲ್ಲಿ ಇದ್ದೀವೇನೋ ಅನ್ನೋ ವೈಬ್ಸ್ ಬರುತ್ತೆ. ತುಂಬ ಚೆನ್ನಾಗಿದೆ. ಸಾಕಷ್ಟು ಜನಕ್ಕೆ ಇನ್ನೇನು ತಿಳಿದೇ ಇರುತ್ತೆ, ನೀವು ಮೈಸೂರು ಸುತ್ತಮುತ್ತ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ. ಹಾಗೆ ನೀವು ಇಲ್ಲಿ ಹಾಲ್ಟ್ ಮಾಡಿಬಿಟ್ಟು ಮಾರ್ನಿಂಗ್ ಎಲ್ಲ ನೀವು ಎಂಜಾಯ್ ಮಾಡಿಬಿಟ್ಟು ವ್ಯೂಸ್ನ ಎಂಜಾಯ್ ಮಾಡಿಬಿಟ್ಟು, ಹಾಗೆ ನೀವು ರಾತ್ರಿ ಎಲ್ಲ ನೀವು ಲೈಟ್ ಶೋನ ಎಂಜಾಯ್ ಮಾಡಿಬಿಟ್ಟು ನೀವು ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬೋದು. ಇನ್ನೇನು ಶ್ರೀರಂಗಪಟ್ಟಣದ ಸುತ್ತಮುತ್ತ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ. ಹಾಗೆ ಸಾಕಷ್ಟು ದೇವಸ್ಥಾನಗಳಿದೆ. ಇಲ್ಲೇ ಬ್ಯಾಕ್ ವಾಟರ್ಸಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಹಾಗೆ ಭೂವರಾಹ ಸ್ವಾಮಿ ದೇವಸ್ಥಾನ ಇದೆ, ಅದೇ ರೀತಿ ನಿಮಿಷಾಂಬ ದೇವಸ್ಥಾನ ಇದೆ. ತುಂಬಾ ದೇವಸ್ಥಾನಗಳಿದೆ. ಈ ಎಲ್ಲ ದೇವಸ್ಥಾನಗಳಿಗೂ ನೀವು ವಿಸಿಟ್ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ರಾತ್ರಿ ಎಲ್ಲ ಫುಲ್ಲು ಫೌಂಟೇನ್ ಹಾಕಬೇಕಾಗಿತ್ತು, ಬಟ್ ಮೇಂಟೆನೆನ್ಸ್ ವರ್ಕ್ ನಡೀತಿರೋ ಕಾರಣ ಈಗ ತುಂಬ ಕಡೆ ಈ ಫೌಂಟೇನ್ನ ಆಫ್ ಮಾಡಿದ್ದಾರೆ. ಈ ಕಾರಂಜಿಗಳನ್ನ ನೋಡಬೇಕು ಅಂದರೆ ಇನ್ನೊಂದು ಈ 2 months ಬಿಟ್ಟು ಬಂದರೆ ನಿಮಗೆ ಸಾಕಷ್ಟು ಓಪನ್ ಆಗಿರುತ್ತೆ, ನೀವು ಆರಾಮಾಗಿ ವೀಕ್ಷಣೆ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಅಲ್ಲೊಂದು ಕಾರಂಜಿ ಇದೆ, ಅದ್ರ ಹತ್ರ ಹೋಗ್ತೀನಿ. ಇದು KRSನ 2ನೇ ಭಾಗ. ನಾವು ಮೇಲ್ಗಡೆ ಇದ್ದೀವಿ, ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಏನಾದರೂ ಬಂದು ಅಂದರೆ ಲಾನಲ್ಲೆಲ್ಲ ತುಂಬ ಜನ ಫ್ಯಾಮಿಲಿ ಎಲ್ಲ ಬುಕ್ ಮಾಡ್ಕೊಂಡು ಬಂದರೆ ಇಲ್ಲಿ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ಸ್ ಕೂಡ. ನೋಡಿ ಸಾಕಷ್ಟು ಕಾರಂಜಿಗಳನ್ನ ಆನ್ ಮಾಡಿದ್ದಾರೆ. ಸೂಪರ್ ಆಗಿದೆ ಲೊಕೇಶನ್ ಮಾತ್ರ ಮಾರ್ನಿಂಗಿಗೆ. ಸುಮಾರು ಬೆಳಗ್ಗೆ 10 ಗಂಟೆ ತನಕ ಗಾರ್ಡನ್ ಹೀಗೆ ಇರುತ್ತೆ. ಅದಾದ ನಂತರ ಸಾರ್ವಜನಿಕರಿಗೆ ಅಲೋ ಮಾಡ್ತಾರೆ, ಹಾಗಾಗಿ ತುಂಬ ಜನ ಇರ್ತಾರೆ. 10 ಗಂಟೆ ತನಕ ನಿಮಗೆ ಒಂಥರ ಪ್ರೈವೇಟ್ ಗಾರ್ಡನ್ ಥರ ಇರುತ್ತೆ, ಯಾರೂ ಇರೋದಿಲ್ಲ. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಕೇವಲ ನೀವು ಪೇ ಮಾಡ್ತಿರೋದು 2000 rupees ಸಮಥಿಂಗ್ ಅಷ್ಟೇ ಇಬ್ಬರಿಗೆ. 1000 rupees per person ಅಂತ ಅಂದ್ಕೊಳ್ಳೋಣಂತೆ. ಅದರಲ್ಲಿ ನಿಮ್ಗೆ ಒಂದು ಕೆಲವೊಮ್ಮೆ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದಾದ ನಂತರ ಈ ಥರ ಬ್ಯೂಟಿಫುಲ್ ಗಾರ್ಡನ್ ವ್ಯೂ. ನೀವೇನಾದ್ರು ಪ್ರೈವೇಟ್ ರೆಸಾರ್ಟ್ಸ್ಗೆ ಈ ಥರ ವ್ಯೂ ಬೇಕು ಅಂದರೆ ನಿಮಗೆ ಸುಮಾರು 10-15 ಸಾವಿರ ನೀವು ಪೇ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಕೇವಲ ನೀವು 2-2.5 ಸಾವಿರ ಪೇ ಮಾಡಿಬಿಟ್ಟು ಸಖತ್ತಾಗಿರೋ ವ್ಯೂನ ಎಂಜಾಯ್ ಮಾಡ್ಬೋದು. ಹಾಗೆ ಒನ್ ಡೇ ಪೀಸ್ಫುಲ್ ಆಗಿ ಕಳಿಬೋದು. ಅಷ್ಟು ಅದ್ಭುತವಾಗಿದೆ ಈ ಲೊಕೇಶನ್. ಈ ವ್ಯೂ ನೋಡ್ತಾ ಇದ್ದೆ ನಾನು ಡೆಲ್ಲಿನಲ್ಲೋ ಅಥವಾ ಜೈಪುರಲ್ಲೋ ಯಾವುದೋ ಪ್ಯಾಲೇಸಲ್ಲಿ ಇದ್ದೀನಿ ಅನ್ನಿಸ್ತಿದೆ. ನೋಡಿ ಹೇಗಿದೆ ವ್ಯೂ ಮಾತ್ರ ಈ ಕಡೆಯಿಂದ.
ಈ ಕಡೆ ನಾವು ಇವಾಗ ಕಾವೇರಿ ಮಾತೆ ಸ್ಟ್ಯಾಚ್ಯೂ ಹತ್ರ ಇದ್ದೀವಿ ನೋಡಿ. 2 ಆನೆಗಳು ಕೂಡ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಹಿಂದೆಗಡೆ ನಿಮಗೆ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಈಗ ಸದ್ಯಕ್ಕೆ ನೀರು ಜಾಸ್ತಿ ಇರೋ ಕಾರಣ ಈಗ ಬೋಟಿಂಗ್ ಇಲ್ಲ. ಇನ್ನೊಂದು 15-20 ದಿನ ನಂತರ ಬಂದರೆ ನಿಮಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ನೋಡಿ. ಅಲ್ಲಿ ಒಂದು ದೊಡ್ಡದಾಗಿ ಕಾಣ್ತಿದೆಯಲ್ಲ, ಅಲ್ಲಿ ಮ್ಯೂಸಿಕಲ್ ಫೌಂಟೇನ್, ಕಾರಂಜಿಗಳು ಕಾಣ್ತಾ ಇದೆ ನೋಡಿ ಎಷ್ಟೊಂದು. ಅದೆಲ್ಲ ಮ್ಯೂಸಿಕಲ್ ಫೌಂಟೇನ್. ಅದಕ್ಕೆ ಹೋಗೋ ಬ್ರಿಡ್ಜ್ ಇದೆಯಲ್ಲ ಇದು, ಆ ಬ್ರಿಡ್ಜ್ ಪೂರ್ತಿ ನೀರು ಜಾಸ್ತಿ ಆಗಿರೋದ್ರಿಂದ ನೀರಿನಲ್ಲಿ ಮುಳುಗಡೆ ಆಗೋಗ್ಬಿಟ್ಟಿದೆ. ಈ ಬ್ರಿಡ್ಜ್ ಕಾಣ್ತಿದೆಯಲ್ಲ, ಈ ಬ್ರಿಡ್ಜ್ ಮೂಲಕ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಕಾರಂಜಿಗೆ, ಮ್ಯೂಸಿಕಲ್ ಫೌಂಟೇನ್ಗೆ. ಸದ್ಯಕ್ಕೆ ಇದು ಕಂಪ್ಲೀಟಾಗಿ ಸಬ್ಮರ್ಜ್ ಆಗಿರೋ ಕಾರಣ ಮ್ಯೂಸಿಕಲ್ ಫೌಂಟೇನ್ನ ಸ್ಟಾಪ್ ಮಾಡಿದ್ದಾರೆ. ನೀವೊಂದು 15 ದಿನ ಅಥವಾ 2 ತಿಂಗಳು ಬಿಟ್ಟು ಬಂದರೆ ಇಡೀ ಬೃಂದಾವನ್ ಗಾರ್ಡನ್ ಲೈಟಪ್ ಆಗಿರುತ್ತೆ. 2 ಕಣ್ಣುಗಳು ಸಾಲದು ಅಷ್ಟು ಅದ್ಭುತವಾಗಿರುತ್ತೆ. ನೀವು ರಾತ್ರಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ 10 ಗಂಟೆ 11 ಗಂಟೆ ತನಕ ಲೈಟ್ಸ್ ಆನ್ ಮಾಡಿರ್ತಾರೆ. ಸಾಕಷ್ಟು ಜನ ಎಲ್ಲ ಹೊರಗಡೆ ಬಂದಿರೋರೆಲ್ಲ ಹೊಟ್ಟೋಗ್ಬಿಡ್ತಾರೆ. ಬರೀ ರೆಸಾರ್ಟಲ್ಲಿ, ಈ ರಾಯಲ್ ಆರ್ಕಿಡಲ್ಲಿ, ಮಯೂರನಲ್ಲಿ ಯಾರು ಸ್ಟೇ ಮಾಡಿರ್ತಾರೋ ಅವ್ರು ಮಾತ್ರ ಇರ್ತಾರೆ. ನಿಜವಾಗ್ಲೂ ನಾವು ಯಾರಿಗೆ ಋಣದಲ್ಲಿ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಮೈಸೂರು ಮಹಾರಾಜರ ಋಣದಲ್ಲಿ ಮಾತ್ರ ಇರಬೇಕಾಗತ್ತೆ. ಈಗಿನ ರಾಜಕಾರಣಿಗಳು ಜನರ ದುಡ್ಡು ತಿಂದರೆ ಮೈಸೂರು ಮಹಾರಾಜರು ತಮ್ಮ ಹತ್ರ ಇರೋ ಆಭರಣಗಳನ್ನ ಡೊನೇಟ್ ಮಾಡಿಬಿಟ್ಟು ಈ KRS ಡ್ಯಾಮ್ನ ಕಟ್ಸಿದ್ರು ಅಂತ ಹೇಳ್ತಾರೆ. ಆ ಕಾಲದಲ್ಲೇ 80 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಈ KRS ಡ್ಯಾಮ್ನ ಕಟ್ಸಿದ್ದಾರೆ ಅನ್ನೋ ಪ್ರತೀತಿ ಇದೆ. ಹೋಟೆಲ್ನ ಚೆಕ್-ಇನ್ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 1 ಗಂಟೆಗಿರುತ್ತೆ. ಈ 1 ಗಂಟೆಗೆ ನೀವು ಚೆಕ್-ಇನ್ ಆದರೆ ನೆಕ್ಸ್ಟ್ ಡೇ 11 ಗಂಟೆಗೆ ನೀವು ಚೆಕ್ಔಟ್ ಆಗ್ಬೋದು. ಈ KSTDCಯ ಮಯೂರ ಹೋಟೆಲ್ಗಳು ಸಾಕಷ್ಟು ಪ್ಲೇಸ್ಗಳಲ್ಲಿದೆ. ಅದರಲ್ಲಿ ಅದು ತುಂಬ ಮೋಸ್ಟ್ ಬಜೆಟೆಡ್ ಹೋಟೆಲ್ಸ್ ಅಂತ ಹೇಳ್ಬೋದು. ನೀವು ಇದನ್ನು KSTDC ವೆಬ್ಸೈಟ್ನಲ್ಲೇ ನೀವು ಬುಕ್ ಮಾಡ್ಕೊಳ್ಬೋದು. ಮಡಿಕೇರಿನಲ್ಲಿದೆ, ಮೈಸೂರಿನಲ್ಲಿದೆ, ಹಾಗೆ ನಿಮಗೆ ಬೃಂದಾವನ್ ಗಾರ್ಡನ್ಸಲ್ಲಿದೆ, ಸಾಕಷ್ಟು ಪ್ಲೇಸ್ಗಳಲ್ಲಿದೆ. ಈ KSTDCದು ಅಫಿಷಿಯಲ್ ವೆಬ್ಸೈಟ್ನ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡುವ ಮುಖಾಂತರ ನೀವು ಈ ಪ್ರಾಪರ್ಟಿನ ನೀವು ಬುಕ್ ಮಾಡ್ಕೊಳ್ಬೋದು. ಹಾಗೆ ನೀವು ಯಾವುದೇ KSTDC ರೂಮ್ಸ್ನ ನೀವು ಈ ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ಕೋಬೋದು ನೋಡಿ. ಇಲ್ಲೇ ಬೋಟಿಂಗ್ ಇರೋದು. ಇದು ಬೋಟಿಂಗ್ ನಿಮ್ಗೆ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಬೆಳಗ್ಗೆ ಇದೆ ಬೋಟಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್. ಇದೆಲ್ಲ ಬೋಟಿಂಗ್. ಇದು ಇಲ್ಲಿ ಕಾಣ್ತಿದೆಯಲ್ಲ ನೋಡಿ, ನೀರು ಕಂಪ್ಲೀಟಾಗಿ ಫುಲ್ಲು ಬ್ರಿಡ್ಜ್ ಮೇಲೆ ಬಂದುಬಿಟ್ಟಿದೆ. ಯಾವಾಗಲೂ ಜನದಿಂದ ಎಷ್ಟು ಜನ ಇರ್ತಾರೆ ಬೃಂದಾವನ್ ಗಾರ್ಡನ್ಸ್ಗೆ. ನೀವು ಬಂದರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಖಾಲಿ ಇದೆ. ಹಾಗೆ ಇಲ್ಲಿ ನಿಮಗೆ ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಕೆಲವೊಂದು ಸಸ್ಯಗಳು ಕೂಡ ಸಿಗುತ್ತೆ. ನಿಮಗೆ ಬೇಕು ಅಂದರೆ ತೆಗೆದುಕೊಂಡು ಹೋಗಿ ಹಾಕ್ಬೋದು. ಇಲ್ಲಿ ಹಾಕಿದ್ದಾರೆ ನೋಡಿ. ಈ ರೂಟ್ನಲ್ಲಿ ಹೋದರೆ ನೀವು ಒಂದು ಅಕ್ವೇರಿಯಂ ಕೂಡ ಇದೆ. ಮಕ್ಕಳಿಗೆ ಏನಾದರೂ ವಿವಿಧ ರೀತಿಯ ಫಿಶಸ್ಗಳಿದೆ. ಅದಕ್ಕೆ ನೀವು ಸ್ವಲ್ಪ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಮೇ ಬಿ 30 ರೂಪೀಸ್ ಏನೋ ಇದೆ ಅನಿಸುತ್ತೆ. ನೀವು ಅಲ್ಲಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ಇದು ನೋಡಿ ಎಂಟ್ರೆನ್ಸ್ ಗೇಟ್ KRS. ಇನ್ ಕೇಸ್ ಏನಾದರೂ ನೀವು ಮಕ್ಕಳ ಜೊತೆ ಬಂದರೆ ಅವ್ರಿಗಾಗಿ ಪ್ಲೇಯಿಂಗ್ ಏರಿಯಾ ಕೂಡ ಇದೆ ನೋಡಿ. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ. ಆ ಕಡೆನೂ ಒಂದಿದೆ, ನನಗೆ ಹತ್ರ ಹೋಗಿ ತೋರಿಸ್ತೇನೆ. ಇಲ್ಲಿ ಕೂಡ ಪ್ಲೇಯಿಂಗ್ ಏರಿಯಾ ಇದೆ ಮಕ್ಕಳಿಗೆ. ಮಾರ್ನಿಂಗ್ ವಾಕ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ನೋಡಿ, ಇದೇ ಹೋಟೆಲ್ ಮಯೂರ ಕಾವೇರಿ. ಹೋಟೆಲ್ ಕಾಣ್ತಿದೆಯಲ್ಲ, ಇದೆ ಮಯೂರ ಕಾವೇರಿ. ನಾವಿಲ್ಲೇ ಸ್ಟೇ ಆಗಿರೋದು. ಇದು ಮಕ್ಕಳ ಪ್ಲೇ ಏರಿಯಾ. ಈವ್ನಿಂಗ್ ವೈಬ್ಸ್ ಹೇಗಿದೆ ಅಂತ ನೋಡಿ. ಸಾಕಷ್ಟು ಅಂಗಡಿಗಳಿದೆ. ಹಾಗೆ ಮೈಸೂರು ಸ್ಯಾಂಡಲ್ದು ಔಟ್ಲೆಟ್ ಕೂಡ ಇದೆ. ಫ್ರೂಟ್ಸು ಎಲ್ಲ ಥರದ್ದು ಸಿಗುತ್ತೆ ನಿಮಗೆ.
ಇದು ಎಂಟ್ರೆನ್ಸು. ಕಾರ್ ನಿಮಗೆ ಒಳಗೆ ಬಿಡ್ತಾರೆ. ಸೀದಾ ಆ ಡೈರೆಕ್ಷನಲ್ಲಿ ಹೋದರೆ ನಿಮಗೆ ರೆಸಾರ್ಟ್ ಸಿಗುತ್ತೆ. ಆ ಡೈರೆಕ್ಷನಲ್ಲಿ ಹೋದರೆ ನಮಗೆ ಹೋಟೆಲ್ ಸಿಗುತ್ತೆ, ಮಯೂರ ಕಾವೇರಿ. ಈಗ ನಾವು KRSನ ನೈಟ್ ವ್ಯೂ ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಈ ಪ್ರಾಪರ್ಟಿಗೆ ಒಮ್ಮೆ ಬನ್ನಿ, ಹಾಗೆ ಬೃಂದಾವನ್ ಗಾರ್ಡನ್ಸ್ನಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.